ಜಾನಪದ ತಜ್ಞ ಡಾಕ್ಟರ್ ಕ್ಯಾತ್ನಳ್ಳಿ ರಾಮಣ್ಣ ಅಭಿನಂದನಾ ಸಮಿತಿ ಕ್ಯಾತ್ನಳ್ಳಿ ಇವರ ವತಿಯಿಂದ ಏಪ್ರಿಲ್ 16ರಂದು ಬೆಳಗ್ಗೆ 10ಕ್ಕೆ ಪಟ್ಟಣದ ಟಿಎಪಿಸಿಎಂಎಸ್ ರೈತ ಸಭಾಂಗಣದಲ್ಲಿ ಜನಪದ ತಜ್ಞ ಹೆಸರಾಂತ ಲೇಖಕ ಡಾಕ್ಟರ್ ಕ್ಯಾತ್ನಳ್ಳಿ ರಾಮಣ್ಣ ಅವರಿಗೆ ಅಭಿನಂದನೆ ಜನಪದ ತಿಳಿಜಳ ಗೌರವ ಗ್ರಂಥ ಸಮರ್ಪಣೆ ಸಮಾರಂಭ ಆಯೋಜಿಸಲಾಗಿದೆ ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಎಲ್ ಕೆಂಪೇಗೌಡ ತಿಳಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಅಂದಿನ ಸಮಾರಂಭದಲ್ಲಿ ಮೇಲ್ಪಡೆ ಶಾಸಕ ದರ್ಶನ್ ಪುರಾಣಿಯವರ ಅಧ್ಯಕ್ಷತೆ ವಹಿಸುವರು. ಮಾಜಿ ಶಾಸಕ ಸಿ.ಎಸ್. ಪುಟ್ಟರಾಜ್ ಉದ್ಘಾಟಿಸುವರು ಎಂದರು. ಪುತ್ತೂರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದು, ಕೆಂಗೇರಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ನಿಶ್ಚಲಾನಂದ ಮಹಾಸ್ವಾಮೀಜಿ ಆಶೀರ್ವಚನ ನೀಡುವರು. ಜಾನಪದ ತಜ್ಞ ಡಾಕ್ಟರ್ ಕ್ಯಾತ್ನಳ್ಳಿ ರಾಮಣ್ಣ ಮತ್ತು ಅವರ ದಂಪತಿಗಳನ್ನು 87 ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಾಧ್ಯಕ್ಷ ನಾಡದ ಗೋರು ಚನ್ನಬಸಪ್ಪ ಗೌರವ ಸಮರ್ಪಣೆ ಮಾಡಲಿದ್ದಾರೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಡಾಕ್ಟರ್ ಪುರುಷೋತ್ತಮ ಬಿಡಿಮಲೆ ಗೌರವ ಗ್ರಂಥ ಬಿಡುಗಡೆ ಮಾಡುವರು. ವಿಶ್ರಾಂತ ಕುಲಪತಿ ಡಾಕ್ಟರ್ ಅಂಬಳಿಕೆ ಹಿರಿಯಣ್ಣ ಸಾಕ್ಷ್ಯಚಿತ್ರ ಬಿಡುಗಡೆ ಮಾಡಲಿದ್ದು, ಪೂತಿನ ಟ್ರಸ್ಟ್ ಅಧ್ಯಕ್ಷ ಪ್ರೊಫೆಸರ್ ಎಂ ಕೃಷ್ಣೇಗೌಡ ಗೌರವ ನುಡಿಗಳನ್ನಾಡಲಿದ್ದಾರೆ. ಡಿಜಿಪಿ ಬಿ.ಕೆ. ರವಿಕಾಂತೇಗೌಡ ಅವರು 3 ಪುಸ್ತಕಗಳನ್ನು ಬಿಡುಗಡೆ ಮಾಡುವರು. ಜಾನಪದ ವಿದ್ವಾಂಸರು ಹಾಗೂ ಮೇಲ್ಕೋಟೆ ಕ್ಷೇತ್ರ ಸೇರಿದಂತೆ ಜಿಲ್ಲೆಯ ವಿವಿಧ ಜಿಲ್ಲೆಗಳಿಂದ ಕ್ಯಾತ್ನಳ್ಳಿ ರಾಮಣ್ಣ ಅವರ ಅಭಿಮಾನಿಗಳು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಎಂದು ವಿವರಿಸಿದರು. ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್.ಎ. ಮಲ್ಲೇಶ್ ಮಾತನಾಡಿ, ಕ್ಯಾತ್ನಳ್ಳಿ ರಾಮಣ್ಣ ಸರಳ ಸಜ್ಜನಿಕೆ ಹಾಗೂ ಮಗುವಿನಂತಹ ಮೃದು ವ್ಯಕ್ತಿತ್ವ ಹೊಂದಿರುವಂತವರು. ಅವರ ಅಭಿನಂದನಾ ಕಾರ್ಯಕ್ರಮ ಯಶಸ್ವಿಗೆ ಎಲ್ಲರೂ ಸಹಕರಿಸಬೇಕು ಎಂದರು. ಹಿರಿಯ ಸಾಹಿತಿ ಡಾಕ್ಟರ್ ಹೊರವಳ್ಳಿ ಚಿಕ್ಕಮರಳಿ ಅವರು ಡಾಕ್ಟರ್ ರಾಮಣ್ಣ ಅವರ ಕುರಿತು ಸಂಕ್ಷಿಪ್ತ ಮಾಹಿತಿ ನೀಡಿದರು. ಗೋಷ್ಠಿಯಲ್ಲಿ ಕ್ಯಾತ್ನಳ್ಳಿ ರಾಮಣ್ಣ ಅಭಿನಂದನಾ ಸಮಿತಿಯ ಪದಾಧಿಕಾರಿಗಳಾದ ಜಿಪಂ ಮಾಜಿ ಸದಸ್ಯ ಕೆ.ಟಿ. ಗೋವಿಂದೇಗೌಡ, ಎಚ್.ಆರ್. ಧನ್ಯಕುಮಾರ್, ಕೀಲಾರ ಕೃಷ್ಣೇಗೌಡ, ರೈತ ಸಂಘ ತಾಲೂಕು ಅಧ್ಯಕ್ಷ ಎಣ್ಣೆಕೊಪ್ಪಲು ಮಂಜುನಾಥ್, ಗ್ರಾಮ ಪಂಚಾಯತಿ ಮಾಜಿ ಸದಸ್ಯ ಅಳಕುಪ್ಪೆ ಶ್ರೀನಿವಾಸ ಸೇರಿದಂತೆ ಹಲವರು ಇದ್ದರು. ದಕ್ಷಿಣ ಕರ್ನಾಟಕದ ಜಿಲ್ಲೆಗಳಲ್ಲೂ ಅವರು ಅಧ್ಯಯನ ಮಾಡಿ ಕೃತಿ ಪೂಜೆ ಒಂದು ಅಧ್ಯಯನ ಇತ್ಯಾದಿ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಕಬ್ಬಾಳಕುಳಿಯಲ್ಲಿ ಹುಲಿ ಮೊದಲಾದಂತಹ ಕಥಾ ಸಂಕಲನಗಳನ್ನು ರಚಿಸಿದ್ದಾರೆ. ಅವರ ಸ್ವಂತ ಊರಿನಲ್ಲೇ ಸುಬಕ ಹಾಡಿದ ಜನಪದ ಮಂಜುಂಡೇಶ್ವರ ಕಾವ್ಯ ಮತ್ತು ಇತರ ಕಥನ ಕಾವ್ಯಗಳು ಒಂದು ಕೃತಿ ರಚನೆಯನ್ನು ಮಾಡಿದ್ದಾರೆ. ಕ್ಯಾತ್ನಳ್ಳಿ ಗ್ರಾಮದಲ್ಲಿ ಇದ್ದಂತಹ ಮಂಟೇಸ್ವಾಮಿ ಪರಂಪರೆಗೆ ಸೇರಿದ ಮಂಟೇಸ್ವಾಮಿ ಸಿದ್ದಯ್ಯ ಅನ್ನುವ ಜನಪದ ಕಲಾವಿದನನ್ನು ಅವರು ನಾಡಿಗೆ ಪರಿಚಯಿಸಿಕೊಳ್ಳುವ ಕೆಲಸ ಮಾಡಿದ್ದಾರೆ. ಹೀಗೆ ಅಪಾರವಾದಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಈಗ 84ರ ವಯೋಮಾನದಲ್ಲಿ ಅವರಿದ್ದಾರೆ. ಈಗಲೂ ಅವರು ಕ್ರಿಯಾಶೀಲವಾಗಿ ಕೃತಿ ರಚನೆ, ಸಂಶೋಧನೆ, ಅಧ್ಯಯನ ಇತ್ಯಾದಿಗಳನ್ನು ತೊಡಕೊಂಡಿದ್ದಾರೆ. ಈ ಹಿರಿಯರಿಗೆ ಎಲ್ಲೋ ಸಲ್ಲಬೇಕಾಗಿದ್ದಂಥ ಗೌರವ ಗ್ರಂಥ ಸಮರ್ಪಣೆಯ ಕಾರ್ಯವನ್ನು ನಾವು ಮಾಡಬೇಕು, ಈಗಲಾದರೂ ಮಾಡಬೇಕು ಅಂತೇಳಿ ಅವರ ಅಭಿಮಾನಿಗಳು, ಮಿತ್ರರು ಎಲ್ಲರೂ ಸೇರಿ ಆ ಒಂದು ಕೆಲಸವನ್ನು ಮಾಡ್ತಾ ಇದ್ವಿ. ಅದಕ್ಕೆ ಜಾನಪದ ಕ್ಷೇತ್ರದಲ್ಲಿ ರಾಮಣ್ಣವರು ಕೆಲಸ ಮಾಡಿದ್ರಿಂದ ಜಾನಪದ ಅನ್ನುವ ಹೆಸರನ್ನು ಉಳಿಸಿಕೊಂಡು ಅವರ ಮೊದಲ ಕೃತಿ ಕಥಾ ಸಂಕಲನ ತಿಳಿಜಲ ಅನ್ನೋ ಹೆಸರಿನಲ್ಲಿ ಪ್ರಕಟವಾಗಿರುವಂಥದ್ದು. ಆ ತಿಳಿಜಲ ಒಂದು ರೀತಿಯಲ್ಲಿ ಒಂದು ರೂಪಕವಾಗಿ ಮಠಪರರಾಗಿ ಇಡೀ ರಾಮಣ್ಣನವರ ವ್ಯಕ್ತಿತ್ವಕ್ಕೆ ಸಂಕೇತವಾಗಿ ಅದು ನೀಡುವಂಥದ್ದಾಗಿದೆ. ಹಾಗಾಗಿ ಜಾನಪದ ತಿಳಿಜಲ ಅನ್ನೋ ಹೆಸರಿನಲ್ಲಿ ನಾವು ಆ ಕೃತಿಯನ್ನು ಹೊರಗೆ ತರ್ತಾ ಇದ್ದೀವಿ. ಸುಮಾರು 900 ಪದಗಳ ದೊಡ್ಡ ಪುಸ್ತಕ ಅದು ಜಾನಪದ ತಿಳಿಜಲ ಅನ್ನುವ ಗೌರವ ಗ್ರಂಥ. ಕ್ಯಾತ್ನಳ್ಳಿ ರಾಮಣ್ಣ ಅವರಿಗೆ 14ನೇ ತಾರೀಕು ಸಮರ್ಪಣೆ ಆಗ್ತಾ ಇರುವಂಥದ್ದು. 900 ಪುಟಗಳಷ್ಟು ವ್ಯಾಪ್ತಿಯನ್ನು ಉಳ್ಳಂಥದ್ದಾಗಿದೆ. ಭೌತಿಕವಾಗಿ ಕೂಡ ಅದು ಕೇವಲ ಒಂದು ರಾಮಣ್ಣವರ ವ್ಯಕ್ತಿತ್ವ ಇತ್ಯಾದಿಗಳನ್ನು ಕುರಿತು ಬರೀ ಹೊಗಳಿಕೆಯ ಅಥವಾ ಅವರನ್ನು ಬಲ್ಲವರಿಂದ ಬರೆಸಿದ ಆ ಥರದ ಲೇಖನಗಳಿಂದ ಅಷ್ಟೇ ಅರ್ಥವಿರಬಾರ್ದು. ಅದು ಜಾನಪದ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ಅಧ್ಯಯನ ಗ್ರಂಥವು, ಪರಾಮರ್ಶನ ಗ್ರಂಥವು ಆಗಬೇಕು ಅನ್ನೋ ಉದ್ದೇಶದಿಂದ ಜಾನಪದವನ್ನು ಕುರಿತಂತೆ ರಾಮಣ್ಣವರು ಬಹಳ ಮುಖ್ಯವಾಗಿ ಕ್ಷೇತ್ರಕ್ಕಾರಿಗೆ ಮಾಡಿದಂಥ, ನಿಜವಾಗಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಭಕ್ತರುಗಳನ್ನು, ಕಲಾವಿದರುಗಳನ್ನು ಸಂದರ್ಶಿಸಿ ಅವರಿಂದ ಸಾಹಿತ್ಯ ಸಂಗ್ರಹಿಸಿ ಈ ಥರದ ನೇರವಾದ ಕೆಲಸವನ್ನು ಮಾಡಿ ನಾಡಿನ ಅತ್ಯಂತ ಪ್ರಮುಖ ಕ್ಷೇತ್ರ ಕಾರ್ಯಕರ್ತರು ಅಂತೇಳಿ ಅವರು ಹೆಸರು ತಗೊಂಡಿದ್ದಾರೆ. ಹಾಗಾಗಿ ಕ್ಷೇತ್ರ ಕಾರ್ಯವನ್ನು ಕೊಡ್ತಂಥ ಭಾಗಗಳಿವೆ. ಈಗ ಒಟ್ಟು 6 ಭಾಗದ ಲೇಖನಗಳಿವೆ. ರಾಮಣ್ಣವರು ಅವರ ಆತ್ಮಕಥೆಯನ್ನು ಒಂದು 62 ಪುಟಗಳ ವ್ಯಾಪ್ತಿಯಲ್ಲಿ ಅವರ ಮುಖ್ಯವಾಗಿ ವಿದ್ಯಾರ್ಥಿ ಜೀವನದ ಅನುಭವಗಳೇನಿವೆ, ಅವರ ಜೀವನದ ವಿಧಾನ ಏನಿದೆ ಅದನ್ನು ಅವರು ಹೇಳ್ಕೊಂಡಿದ್ದಾರೆ. ಇದು ನಾನು ಅಂತೇಳಿ ಆತ್ಮಕಥೆಯ ಭಾಗ 62 ಪುಟಗಳಷ್ಟು ವಿಸ್ತಾರವಾಗಿ ಇದೆ. ಅದಾದಮೇಲೆ ನಾವು ನಾನು ಕಂಡಂತೆ ಅಂತೇಳಿ ರಾಮಣ್ಣವ್ರ ಬಗ್ಗೆ ಬಲ್ಲಂತಹ ನಾಡಿನ ವಿದ್ವಾಂಸರುಗಳು, ಅವರ ಆತ್ಮೀಯರು, ಅವರ ಬಂಧುಗಳು ಇತ್ಯಾದಿಗಳಿಂದ ಅವರ ವ್ಯಕ್ತಿತ್ವ, ರಾಮಣ್ಣವರ ವ್ಯಕ್ತಿತ್ವ ಬಲ್ಲವರ ಕಣ್ಣಲ್ಲಿ ಎನ್ನುವ ಶೀರ್ಷಿಕೆಯಲ್ಲಿ 2ನೇ ಭಾಗದಲ್ಲಿ ನಾವು ಲೇಖನಗಳನ್ನು ಬರೆಸಿದ್ದೀವಿ. ಅಲ್ಲಿಯೂ ಸುಮಾರು ಒಂದು 35
36 ಲೇಖನಗಳು ಆ ಭಾಗದಲ್ಲಿ ಇವೆ, ರಾಮಣ್ಣವರನ್ನು ಕುರಿತಂತೆ ಬರೆದಂಥ. ಆಮೇಲೆ ಭಾಗ 3ರಲ್ಲಿ ಕ್ಷೇತ್ರ ಕಾರ್ಯವನ್ನು ಕುರಿತಂಥ ಲೇಖನಗಳಿವೆ. ಅದೊಂದು 150 ಪುಟದ ಲೇಖನಗಳಿವೆ. ಅದು ತುಂಬ ದೀರ್ಘ ಲೇಖನ, ದೊಡ್ಡ ದೊಡ್ಡ ವಿದ್ವಾಂಸರು ಬರೆದಿರುವ ಒಂದು 5-6 ಲೇಖನಗಳು ಅಷ್ಟೇ ಇವೆ. 5-6 ಲೇಖನಗಳು ಇದ್ರೂ ಕ್ಷೇತ್ರ ಕಾರ್ಯ ಕುರಿತಂತೆ ಬಹಳ ಮುಖ್ಯವಾದ ಲೇಖನಗಳು 150 ಪುಟಗಳಷ್ಟು ವಿಸ್ತಾರವಾಗಿ ಅದು ಇದೆ. ಆಮೇಲೆ ಭಾಗ 4ರಲ್ಲಿ ರಾಮಣ್ಣವರ ಇಡೀ ಕೃತಿಗಳ ಸಮೀಕ್ಷೆ ಬಹಳ ಮುಖ್ಯವಾದ ಭಾಗ ಅದು. ಅವರ ಸುಮಾರು 50ಕ್ಕೂ ಹೆಚ್ಚಿನ ಕೃತಿಗಳನ್ನು ಅವರು ಬರೆದಿದ್ದಾರೆ. ಆ ಎಲ್ಲ ಕೃತಿಗಳನ್ನು ವಿದ್ವಾಂಸರಿಗೆ ಕೊಟ್ಟು, ವಿಮರ್ಶಕರಿಗೆ ಕೊಟ್ಟು ಪ್ರಬಂಧಗಳನ್ನು ಬರೆಸಿ, ವಿಮರ್ಶಾ ಪ್ರಬಂಧಗಳನ್ನು ಬರೆಸಿ ಆ ಕೃತಿಗಳನ್ನು ಪರಿಚಯಿಸಿಕೊಳ್ಳುವ ಕೆಲಸವನ್ನು ಮಾಡಿದ್ದೀವಿ. ಸುಮಾರು 250 ಪುಟಗಳಷ್ಟು ವಿಸ್ತಾರವಾಗಿ ಆ ಭಾಗ ಇದೆ. ಅಲ್ಲಿ ಕೂಡ 35 ಲೇಖನಗಳು ಇದೆ. ಆಮೇಲೆ ಜಾನಪದ ತತ್ವ ಸ್ವರೂಪ ಅಂತೇಳಿ ಮತ್ತೊಂದು ಭಾಗ ಇದೆ. ತಾತ್ವಿಕವಾದಂತಹ ಸ್ಟ್ರಕ್ಚರಲ್ ಆದಂತಹ ಜಾನಪದವನ್ನು ಕುರಿತಾದಂತಹ ಜಿಜ್ಞಾಸೆಯನ್ನು ನಡೆಸುವಂತಹ ಲೇಖನಗಳು ಅಲ್ಲಿ ಒಂದು 25 ಲೇಖನಗಳು ಆ ಥರದ ಜಾನಪದ ತತ್ವ ಮತ್ತು ಸ್ವರೂಪ ಅನ್ನುವ ಭಾಗದಲ್ಲಿದೆ. ಅದಲ್ಲದೆ ಕೊನೆಯಲ್ಲಿ 6ನೇ ಭಾಗದಲ್ಲಿ ಈ ಕೃತಿಗೆ, ಈ ಸಂದರ್ಭಕ್ಕೆ ಅಂತಲೇ ರಾಮಣ್ಣವರನ್ನು ಕುರಿತು ಒಂದು ಸಂದರ್ಶನವನ್ನು ನಾವು ನಡೆಸಿದ್ದೀವಿ. ಪೂರ್ಣಿಮಾ, ಟಿ.ಸಿ. ಪೂರ್ಣಿಮಾ ಅಂತೇಳಿ ಕನ್ನಡದ ಬಹಳ ಪ್ರಮುಖ ಕವಯಿತ್ರಿ, ಕ್ಯಾತ್ನಳ್ಳಿ ಗ್ರಾಮದ ಸೊಸೆ, ರಾಮಣ್ಣವರನ್ನು ಬಹಳ ಹತ್ತಿರದಿಂದ ಬಲ್ಲಂಥವರು. ಆ ಟಿ.ಸಿ. ಪೂರ್ಣಿಮಾ ಅವರು ಸಂದರ್ಶನ ಮಾಡಿ ಒಂದು 15 ಪುಟದ ಲೇಖನವನ್ನು ಅವರು ಮಾಡಿಕೊಟ್ಟಿದ್ದಾರೆ, ಸಂದರ್ಶನ ಲೇಖನವನ್ನು. ಆ ಸಂದರ್ಶನ ಲೇಖನ ಇರುತ್ತೆ. ಅದಲ್ಲದೆ ರಾಮಣ್ಣವರ ಜೀವನದುದ್ದಕ್ಕೂ ಅವರ ಸಾಧನೆಯನ್ನು ಕುರಿತು ಬೇರೆ ಬೇರೆ ಪತ್ರಿಕೆಗಳಲ್ಲಿ ಬಂದಂತಹ ಸಂದರ್ಶನಗಳು, ವರದಿಗಳು ಇತ್ಯಾದಿಗಳನ್ನೆಲ್ಲ ರಾಮಣ್ಣವರ ಪೇಪರ್ ಕಟ್ಟಿಗೆಯನ್ನು ಸಂಗ್ರಹಿಸಿಟ್ಕೊಂಡಿದ್ದು. ಅಂಥವುಗಳಲ್ಲಿ ಪ್ರಮುಖವಾದವನ್ನು ಸೇರಿಸಿ ಪತ್ರಿಕಾ ಲೇಖನಗಳು ಅಂತೇಳಿ ಮಾಡಿದ್ವಿ. ಸಂದರ್ಶನಗಳು ಮತ್ತು ಪತ್ರಿಕಾ ಲೇಖನಗಳು ಅಂತೇಳಿ 6ನೇ ಭಾಗದಲ್ಲಿ ಅದೊಂದು 15-20 ಪುಟದ ಭಾಗ ಅದು ಇದೆ. ಒಟ್ಟು ಇದೆ ಸುಮಾರು 850 ಪುಟದ ಪಠ್ಯ ಭಾಗ, ಮುದ್ರಣ ಭಾಗ, ಒಂದು 30-35 ಪುಟದಷ್ಟು ವರ್ಣಪುಟಗಳು, ರಾಮಣ್ಣವರ ಜೀವನವನ್ನು, ಅವರ ಕುಟುಂಬ, ಪರಿಸರ ಇತ್ಯಾದಿಗಳನ್ನು ಬಿಂಬಿಸುವಂತಹ ಭಾವಚಿತ್ರಗಳನ್ನು ಮಾಡುವಂಥ ವರ್ಣಪುಟಗಳಲ್ಲಿ ಒಂದು 34 ಹೀಗೆ ಒಟ್ಟಾರೆ ಸ್ವಲ್ಪ ಹೆಚ್ಚು ಕಡಿಮೆ 900 ಪುಟದಷ್ಟು ವ್ಯಾಪ್ತಿಯನ್ನು ಒಳಗೊಂಡ ಒಂದು ಬೃಹತ್ ಗ್ರಂಥವಾಗಿ ಅದು ಕೇವಲ ಸಂಭಾವನಾ ಗ್ರಂಥ ಮಾತ್ರ ಅಲ್ಲ, ಅದೊಂದು ಜಾನಪದ ವಿದ್ಯಾರ್ಥಿಗಳಿಗೆ ಪರಾಮರ್ಶನ ಗ್ರಂಥವಾಗಿ ಕೂಡ ಅದು ಹೊರಹೊಮ್ಮತ್ತೆ ಅವತ್ತು ಬಿಡುಗಡೆ ಆಗ್ತಾ ಇದೆ ಅನ್ನೋ ವಿಚಾರ ಗೌರವ ಸಮರ್ಪಣೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಗೌರವ ಸ್ವೀಕಾರನ ಡಾಕ್ಟರ್ ಕ್ಯಾತ್ನಳ್ಳಿ ರಾಮಣ್ಣ ಹಾಗೂ ಅವರ ಶ್ರೀಮತಿಯವರಾದಂಥ ರುಕ್ಮಿಣಿ ರಾಮಣ್ಣ ಅವರು ಸ್ವೀಕಾರ ಮಾಡ್ತಾರೆ. ಈ ಗೌರವ ಗ್ರಂಥ ಬಿಡುಗಡೆಯನ್ನು ನಮ್ಮ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಡಾಕ್ಟರ್ 3 ಕೃತಿಗಳ ಬಿಡುಗಡೆಯನ್ನು ವಿಶ್ರಾಂತ ಕುಲಪತಿಗಳಾದಂಥ ಡಾಕ್ಟರ್ ಅಂಬಳಿಕೆ ಹಿರಿಯಣ್ಣ ಅವರು ವಹಿಸಲಿದ್ದಾರೆ, ಬಿಡುಗಡೆ ಮಾಡಲಿದ್ದಾರೆ. ಸಾಕ್ಷ್ಯಚಿತ್ರ ಬಿಡುಗಡೆ ಬೆಸಗರಳ್ಳಿ ರಾಮಣ್ಣವರ ಮಗ ಡಾಕ್ಟರ್ B.R. ರವಿಕಾಂತೇಗೌಡರು, ಪೊಲೀಸ್ ನಿರೀಕ್ಷಕರು, ಪೂರ್ವ ವಲಯ ದಾವಣಗೆರೆ, ಅವರು ಬಿಡುಗಡೆ ಮಾಡ್ತಾರೆ. ಗೌರವ ನುಡಿನ ನಮ್ಮದ ತಾಲೂಕಿನ ಕನ್ನಡ ಪ್ರಾಧ್ಯಾಪಕರಾಗಿ ವಿಶ್ರಾಂತಿ ಹೊಂದುತ್ತಾ ಇರ್ತಕ್ಕಂಥ ಪ್ರೊಫೆಸರ್ M. ಕೃಷ್ಣೇಗೌಡರು ಗೌರವ ನುಡಿನ ಆಡಲಿದ್ದಾರೆ. ಅದೇ ರೀತಿ ಉಪಸ್ಥಿತರಾಗಿ ನಮ್ಮ ಹಿರಿಯರಾದ KT ಗೋವಿಂದೇಗೌಡರು, AL ಕೆಂಪುಗೌಡ, SA ಮಲ್ಲೇಶ್ರವರು ವಹಿಸಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಜಾನಪದ ವಿದ್ವಾಂಸರು, ಕ್ಯಾತ್ನಳ್ಳಿ ರಾಮಣ್ಣವರ ಅಭಿಮಾನಿಗಳು ಹಾಗೂ ನಮ್ಮ ಮೇಲುಕೋಟೆ ಕ್ಷೇತ್ರ ಮತ್ತು ಮಂಡ್ಯ ಜಿಲ್ಲೆಯ ಎಲ್ಲ ಅವರ ಅಭಿಮಾನಿಗಳು, ಸಾಹಿತ್ಯ ಆಸಕ್ತರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ನಾನು ಏನು ಈ ಅಭಿನಂದನಾ ಸಮಿತಿ ಇದೆ, ಡಾಕ್ಟರ್ ಕ್ಯಾತ್ನಳ್ಳಿ ರಾಮಣ್ಣ ಅವರ ಅಭಿನಂದನಾ ಸಮಿತಿಯ ಪರವಾಗಿ ಹಾಗೂ ಇಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಸಹಪಾಠಿಗಳ ಪರವಾಗಿ ನಾನು ಎಲ್ಲ ಜನತೆಯನ್ನು ಕೇಳ್ಕೊಳ್ತೀನಿ. ಅವತ್ತು ಎಲ್ಲ ಬಂದು ಏನು ನಮ್ಮ ತಾಲೂಕಿನ ಮೇರು ವ್ಯಕ್ತಿ, ಜಾನಪದ ವಿದ್ವಾಂಸರಾದಂಥ
ರಾಮಣ್ಣವ್ರಿಗೆ ತಾವೆಲ್ಲ ಗೌರವ ಸಮರ್ಪಣೆ ಬಂದು ಆಶೀರ್ವಾದ ಮಾಡಿ ಗೌರವ ಸಮರ್ಪಣೆ ಮಾಡಬೇಕು ಅಂತ ತಮ್ಮನ್ನೆಲ್ಲ ಕೇಳ್ಕೊಂಡು ಈ ಯಾರಿಗೆ ಇದನ್ನೇ ಆಹ್ವಾನ ಪತ್ರಿಕೆ ಎಂದು, ಯಾಕೆಂದರೆ ಅಕಸ್ಮಾತ್ ಕೊಡುವಾಗ ಸ್ವಲ್ಪ ಮೈ ಮರ್ತೇವೆ ಅಥವಾ ಎಲ್ಲೋ ಮರ್ತೋ ನಾವು ಕೊಡ್ದೇನೆ ಇದ್ದರೆ ಇದನ್ನೇ ಆಹ್ವಾನ ಪತ್ರಿಕೆ ಎಂದು ತಿಳಿದು ಭಾಗವಹಿಸಬೇಕು ಅಂತ ರಾಮಣ್ಣ ಅಭಿನಂದನಾ ಸಮಿತಿ ಎಲ್ಲರನ್ನೂ ಕೇಳ್ಕೊಳ್ತೀನಿ. ಇದಕ್ಕೆ ಹೆಚ್ಚು ಒತ್ತು ಕೊಟ್ಟು ಪತ್ರಿಕಾ ಮಾಧ್ಯಮದ, ದೃಶ್ಯ ಮಾಧ್ಯಮದ ಸ್ನೇಹಿತರು ಈ ಕಾರ್ಯಕ್ರಮವನ್ನು ಹೈಲೈಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ನಾನು ಮಾತನಾಡಿಸ್ತೀನಿ. ಕ್ಯಾತನಹಳ್ಳಿ ರಾಮಣ್ಣ ಎಂದೇ ನಾಮಾಂಕಿತರಾಗಿರ್ತಕ್ಕಂಥ ಪ್ರಸಿದ್ಧ ಜಾನಪದ ವಿದ್ವಾಂಸರಾಗಿರ್ತಕ್ಕಂಥ ಈ ನಾಡ ಕಂಡಂಥ ದೊಡ್ಡ ಸಾಹಿತಿ ಆಗಿರ್ತಕ್ಕಂಥ ಕ್ಯಾತನಹಳ್ಳಿ ರಾಮಣ್ಣವರ ಒಂದು ಅಭಿನಂದನಾ ಸಮಾರಂಭ ಮತ್ತು ಅಭಿನಂದನಾ ಗ್ರಂಥ ತರುವ ನಿಟ್ಟಿನಲ್ಲಿ ಇವತ್ತು ಈ ಸಭೆಯನ್ನು ಕರೆದಿದ್ದೀವಿ. ಈ ಸಭೆಗೆ ಮಂಡ್ಯ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಎನ್ ಕೆಂಪೇಗೌಡರು ಮಟ್ಟಿದ್ದಾರೆ, ಅವ್ರನ್ನ ಸ್ವಾಗತಿಸ್ತಾ, ಹಾಗೆ ಹಿರಿಯರಾಗಿರ್ತಕ್ಕಂಥ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಕೆ.ಟಿ. ಗೋವಿಂದೇಗೌಡರು ನಮ್ಮ ಮಟ್ಟಿದ್ದಾರೆ, ಅವ್ರನ್ನೂ ಕೂಡ ಈ ಸಮಾರಂಭಕ್ಕೆ ಸ್ವಾಗತಿಸ್ತಾ, ಹಾಗೆ ಪಾಂಡವಪುರ ತಾಲೂಕು JDS ಅಧ್ಯಕ್ಷರಾಗಿರ್ತಕ್ಕಂಥ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಎಸ್.ಎ. ಮಲ್ಲೇಶಣ್ಣವರು ನಮ್ಮ ಮಟ್ಟಿದ್ದಾರೆ, ಅವ್ರನ್ನೂ ಕೂಡ ಈ ಸಭೆಗೆ ಸ್ವಾಗತಿಸ್ತಾ, ಹಾಗೆ ಈ ಒಂದು ಅಭಿನಂದನಾ ಗ್ರಂಥದ ಕೃತಿಯನ್ನು ಸಂಪಾದಕರಾಗಿ ಭಾಳ ಕ್ರಿಯಾಶೀಲವಾಗಿ ಕೆಲಸ ಮಾಡಿರ್ತಕ್ಕಂಥ, ಭಾಳ ಆಸಕ್ತಿಯಿಂದ ಇದರ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ನಮ್ಮ ಪಾಂಡವಪುರ ತಾಲೂಕಿನ ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ಡಾಕ್ಟರ್ ಗೋರೇಗೌಡ ಚಿಕ್ಕಮರಿ ಅವರಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತಾ, ಹಾಗೆ ಈ ಎಲ್ಲ ಕಾರ್ಯಕ್ರಮದ ರೂವಾರಿಗಳಲ್ಲಿ ಭಾಳ ಪ್ರಮುಖವಾಗಿ ಒಬ್ಬರಾಗಿರ್ತಕ್ಕಂಥ ನಮ್ಮ ಮಂಡ್ಯ ಕೀದಾರದ ಕೃಷ್ಣೇಗೌಡರು, ಜಾನಪದ ಕಲಾವಿದರು, ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತಾ, ಹಾಗೆ ಪಾಂಡವಪುರ ತಾಲೂಕು ರೈತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಮಂಜು ಅವರು ಕೂಡ ನಮ್ಮ ಇದ್ದಾರೆ, ಅವ್ರನ್ನೂ ಕೂಡ ಈ ಸಭೆಗೆ ಸ್ವಾಗತಿಸ್ತಾ, ಹಾಗೆ ಅರಳುಕುಪ್ಪೆ ಶ್ರೀನಿವಾಸ ಅವರು ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು, ಅವರು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಸ್ವಾಗತಿಸ್ತಾ, ಹಾಗೆ ಈ ಪತ್ರಿಕಾ ಫಸ್ಟಿಗೆ ತಮ್ಮೆಲ್ಲರನ್ನೂ ಕೂಡ ಪ್ರೀತಿಯಿಂದ ಸ್ವಾಗತಿಸಲಿಕ್ಕೆ ನಾವೆಲ್ಲರೂ ಬಂದಿದ್ದೀವಿ, ತಮ್ಮೆಲ್ಲರನ್ನು ಸ್ವಾಗತಿಸ್ತಾ, ಈ ಕಾರ್ಯಕ್ರಮದ ರೂಪುರೇಷೆಗಳನ್ನ ನಮ್ಮ ಮಂಡ್ಯ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಭಾಳ ಪ್ರಮುಖವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕೆಂಪೇಗೌಡರು ನಮಗೆ ವಿವರಣೆಯನ್ನು ಕೊಡಬೇಕು ಅಂತ ಹೇಳಿ. ಈ ತಾನೇ ಆಗಲೇ ನಮ್ಮ ಚಿಕ್ಕಮಲ್ಲಿ ಗೋರೇಗೌಡರು, ಕೆಂಪೇಗೌಡರು ರಾಜಕೀಯವಾಗಿ ಆ ದಿನದ ಕಾರ್ಯಕ್ರಮಕ್ಕೆ ಯಾರ್ಯಾರು ಉಪಸ್ಥಿತರಿರ್ತಾರೆ, ಅದರ ಉದ್ದೇಶ ಏನು, ಆ ಕೃತಿಗಳ ಬಗ್ಗೆ ಬರೆಯೋದು ಭಾಳ ಚೆನ್ನಾಗಿ ಹೇಳಿದ್ದಾರೆ. ರಾಮಣ್ಣವರು ಎಲೆಮರೆಕಾಯಾಗಿ ಭಾಳ ಸರಳ ಸುದ್ದಿ. ಅವರು ನಮ್ಮ ತಾಲೂಕಿಗೆ ದೊಡ್ಡ ಗ್ರಾಮ ಕ್ಯಾತ್ನಹಳ್ಳಿ. ಆ ಕ್ಯಾತ್ನಹಳ್ಳಿ ಗ್ರಾಮದಲ್ಲೂ ಕೂಡ ಜನಿಸಿದ್ರು ಕೂಡ ಅವರು ಒಂದು ದಿವಸ ಅವರು ಅಮ್ಮು ಅದು ಇದು ಆಡಂಬರ ತೋರಿದವರೇ ಇಲ್ಲ. ಮಾತಾಡಿದ್ರೆ ಮಗು ರೀತಿಯಲ್ಲಿ ಭಾಳ ಸೂಕ್ಷ್ಮವಾದಂಥ ಮಾತಾಡ್ತಿದ್ರು. ಅವ್ರು ನಿಜವಾಗ್ಲೂ ಕೂಡ ಗೋರೇಗೌಡರು ಹೇಳಿದ ರೀತಿ ಗ್ರಾಮಕ್ಕೆ ಹೋಗಿ ಇಲ್ಲಿಂದ ಧಾರವಾಡ, ಗುಲ್ಬರ್ಗ ಅಂಥ ಕಡೆ ಹೋಗಿ ಆ ಜನಗಳ ಜೊತೆಯಲ್ಲೇ ಕೂಡ ಒಡನಾಟ ಇಟ್ಕೊಂಡು ಅವರು ಎಲ್ಲಿ ಊಟ ಮಾಡ್ತಾರೆ, ಅವ್ರು ಎಲ್ಲಿ ಇರ್ತಾರೆ, ಭಾಳ ಸರಳ ಸಜ್ಜತೆಯಿಂದ ಅವ್ರನ್ನ ವಿಚಾರಗಳನ್ನ ಕಲೆಕ್ಟ್ ಮಾಡ್ತಿರ್ತಾರೆ. ಬೇರೆಯವ್ರು ಎಲ್ಲೋ ಕೂತ್ಕೊಂಡು ಒಂದು ಲೆಕ್ಕ ಬರೀಬೇಕು ಅಂದರೆ ಸುಮ್ಮನೆ ಯಾರ್ದೋ ಯಾವುದೋ ಪುಸ್ತಕ ನೋಡಿಕೊಂಡು ಇನ್ನೂ ನೋಡ್ಕೊಂಡು ಬರೀತಾರೆ. ರಾಮಣ್ಣವರು ನಿಜವಾಗ್ಲೂ ಕೂಡ ಆ ಜಾಗಕ್ಕೆ ಹೋಗಿ ಏನು ನಡೀತದೆ ಏನು ಅಂತ ಮಾಡ್ಕೊಂತವ್ರು. ಭಾಳ ಲೇಖನಗಳು ಭಾಳ ಅದ್ಭುತವಾದವು. ಅವರು ಜಾನಪದ ಅಕಾಡೆಮಿಯಿಂದ ಒಂದು ಡಾಕ್ಟರೇಟ್ ಪದವಿಯೂ ಕೂಡ ಬಂದಿದೆ. ಮಠಮಾನ್ಯರಲ್ಲೂ ಕೂಡ ಭಾಳ ಭಕ್ತಿ ಗೌರವಗಳು ಅಂಥವ್ರದನ್ನು ಇದು ನಿಜವಾಗ್ಲೂ ಕೂಡ ಇವರು ಹೇಳೋ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡಬೇಕಾಗಿತ್ತು. ಆದರೂ ಕೂಡ ನಮ್ಮ ತವರು ತಾಲೂಕಿನಲ್ಲಿ ಮಂಡ್ಯದಲ್ಲಿ ಮಾಡಬೇಕು ಅಂತ ನಮ್ಮ ಕೃಷ್ಣಗೌಡರು ಭಾಳ ಆಸೆ ಪಟ್ಟಿದ್ರು, ತುಂಬ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ. ಆದರೂ ತವರು ಜಿಲ್ಲೆಯಲ್ಲೇ ಮಾಡಬೇಕು ಅನ್ನೋ ಸ್ನೇಹಿತರುಗಳ ಉದ್ದೇಶ ಪಟ್ಟಿರೋದ್ರಿಂದ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೀತಿದೆ. ನಾವು ಪತ್ರಿಕಾ ಮಾಧ್ಯಮದಲ್ಲಿ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಕೊಟ್ಟು ಈ ಸಭೆ ಯಶಸ್ವಿಯಾಗಲಿಕ್ಕೆ ತಾವು ಸಹಕರಿಸ್ತೀವಿ ಅಂತೇಳಿ ನಾನು ತಮಗೆ ಗುರುವಾರ ಡಾಕ್ಟರ್ ಕ್ಯಾತ್ನಹಳ್ಳಿ ರಾಮಣ್ಣ ಅವರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮನ ಇಟ್ಕೊಂಡಿದ್ವಿ. ಅದರ ಪ್ರಯುಕ್ತ ಏನು ಆ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಜಗದ್ಗುರು ಶ್ರೀ 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 ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ವಹಿಸಲಿದ್ದಾರೆ. ಆಶೀರ್ವಚನವನ್ನು ನಮ್ಮ
ಶ್ರೀ 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 ನಿತ್ಯಾನಂದ ಮಹಾಸ್ವಾಮಿಗಳು ಪೀಠಾಧ್ಯಕ್ಷರು ವಿಶ್ವವಕ್ಕಲಿಗ ರಮಣ ಇವರು ಆಶೀರ್ವಚನ ನೀಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ದರ್ಶನ್ ಪುಟ್ಟಣ್ಣಯ್ಯ ಅವರು ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಉದ್ಘಾಟನೆಯನ್ನು ಮಾಜಿ ಮಂತ್ರಿಗಳು ಶಾಸಕರು ಆದಂಥ CS ಪುಟ್ಟರಾಜರವರು ಉದ್ಘಾಟನೆ ಮಾಡಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ನಾಡೋಜ ಡಾಕ್ಟರ್ ಗುರು ಚನ್ನಬಸಪ್ಪ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ